ನಾಳೆ ತುಂಬ ವಿಶೇಷವಾದ ದಿನ. ಅಂದರೆ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡೋಕ್ಕೆ ತುಂಬ ಒಳ್ಳೆಯ ದಿವಸ. ಹಾಗೆ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳೋಕ್ಕೆ ಕೆಲವೊಂದು ವಿಷಯಗಳನ್ನ ನೀವು ಹೇಳ್ತೀನಿ, ಅದನ್ನು ಮಾಡಿ ನಿಜವಾಗ್ಲೂ ನೀವು ಅಂದುಕೊಂಡಿದ್ದೆಲ್ಲ ಆಗುತ್ತೆ. ಹೆಲ್ತ್ ವಿಷಯ ಆಗಿರ್ಬೋದು, ಫೈನಾನ್ಷಿಯಲ್ ವಿಷಯ ಆಗಿರ್ಬೋದು, ಮನೇಲಿ ಏನೋ ನೆಗೆಟಿವಿಟಿ ಇರ್ಬೋದು, ಪ್ರತಿಯೊಂದಕ್ಕೂ ನಾಳೆ ಸೊಲ್ಯೂಷನ್ ಸಿಗುತ್ತೆ. ಸೊ ನೀವು ಮಾಡಬೇಕಾಗಿರೋದೇನೆಂದರೆ, ನಾಳೆ ಸಾಧ್ಯವಾದರೆ 108 ಸರಿ ಹನುಮಾನ್ ಚಾಲೀಸ ಓದ್ಕೊಳ್ಳಿ, ಅಥವಾ 11 ಸರಿ 21 ಸರಿ ನಿಮಗೆ ಹೇಗೆ ಅನಿಸುತ್ತೋ, ನಿಮ್ಮ ಕಷ್ಟ ಯಾವ ರೀತಿ ಇದೆಯೋ ಆ ಥರ ಕೇಳಿಕೊಂಡು ನಿಮಗೆ ಯಾವ ರೀತಿ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಕೇಳ್ಕೊಂಡು ಮಾಡಿ. ಜೊತೆಯಲ್ಲಿ ನೀವು ಸಾಧ್ಯವಾದರೆ ನಾಳೆ ದೇವಸ್ಥಾನಕ್ಕೆ, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಾಳೆಹಣ್ಣು ಪ್ರಸಾದ ತೊಗೊಂಡು ಕೊಡಿ. ಆಮೇಲೆ ವೀಳ್ಯದೆಲೆ ಹಾರದ ಮೇಲೆ ಶ್ರೀರಾಮ್ ಜಯರಾಮ್ ಅದನ್ನು ಬರ್ಕೊಂಡು ಹೋಗ್ಬಿಟ್ಟು, ಅಥವಾ ಶ್ರೀರಾಮ್ ಅಂತ ಪ್ರತಿ ವೀಳ್ಯದೆಲೆ ಮೇಲೆ ಗಂಧದಲ್ಲಿ ಬರೆದ್ಬಿಟ್ಟು, ಅಥವಾ ಅರಶಿನದಲ್ಲಿ ಅಥವಾ ಕೇಸರಿಯಲ್ಲಿ ಬರೆದ್ಬಿಟ್ಟು ಅದನ್ನು ಹಾರ ಮಾಡಿಬಿಟ್ಟು ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಡಿ. ಕೇಸರಿನ ಅರ್ಪಿಸಿ, ಬಾಳೆಹಣ್ಣು ಪ್ರಸಾದ ಅರ್ಪಿಸಿ. ನಿಮಗೆ ಶಕ್ತಿ ಅನುಸಾರ ನೀವು ಇನ್ನೂ ಏನು ಆಂಜನೇಯ ಸ್ವಾಮಿ ದೇವರಿಗೆ ಇಷ್ಟ ಆಗುತ್ತೋ ಅದನ್ನು ನಾಳೆ ಕೊಟ್ಟು ಬಿಟ್ಟು ಹನುಮಾನ್ ಚಾಲೀಸ ಓದಿ ಎಲ್ಲದನ್ನು ಕೂಡ ಅಂದ್ಕೊಂಡಿದ್ದಾಗುತ್ತೆ.